ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗರಿಗರಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಉದ್ದಿನ ವಡ ಮಾಡೋದು ಯಾವ ಥರ ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ. ಸೊ ನಾನು ಟಿಫನ್ಗೆ ಅಂತ ಹೇಳಿಬಿಟ್ಟು ಇಡ್ಲಿ, ಚಟ್ನಿ ಆಮೇಲೆ ವಡೆನ ಮಾಡಿದ್ದು. ಬಟ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಉದ್ದಿನ ವಡೆ ಮಾಡೋದು ಯಾವ ಥರ ಅಂತ ಹೇಳಿಬಿಟ್ಟು. ಸೊ ಮೊದಲನೇದಾಗಿ ಉದ್ದಿನ ವಡೆ ಮಾಡೋಕ್ಕೆ ನಮಗೆ ಉದ್ದಿನ ಬೇಳೆ ಬೇಕು. ಉದ್ದಿನ ಬೇಳೆ ನಾನು ಒಂದು 5 ರಿಂದ 6 ಅವರ್ ಆಗೋಷ್ಟು ನೆನೆ ಇಟ್ಟಿದ್ದೆ. ಸೊ ಉದ್ದಿನ ಬೇಳೆಯಲ್ಲಿ ನೀಟಾಗಿ ನೆಂದಿದೆ. ಈ ನೆಂದಿರುವಂಥ ಉದ್ದಿನ ಬೇಳೆನ ನಾವು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ನಾನು ಉದ್ದಿನ ಬೇಳೆನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಉದ್ದಿನ ವಡೆ ಮಾಡಬೇಕಾದ್ರೆ ನಾವು ಜಾಸ್ತಿ ನೀರನ್ನ ಸೇರಿಸ್ಕೊಳ್ಬಾರ್ದು. ನೀರು ಹಾಕಿಬಿಟ್ರೆ ವಡೆ ಎಲ್ಲ ಹಾಳಾಗಿಬಿಡುತ್ತೆ. ಆಮೇಲೆ ತುಂಬ ಆಯಿಲ್ ಹಿಡಿಯುತ್ತೆ. ಸೊ ಅದರ ಸಲುವಾಗಿ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ನಾವು ಉದ್ದಿನ ವಡೆಗೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಥರ ಕನ್ಸಿಸ್ಟೆನ್ಸಿಲಿ ಸ್ವಲ್ಪ ಗಟ್ಟಿಯಾಗಿರೋ ಥರನೇ ನಾನು ಉದ್ದಿನ ವಡೆಗೆ ಹಿಟ್ಟನ್ನ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಇಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊಬ್ಬರಿ, ಮೆಣಸು, ಕರಿಬೇವಿನ ಎಲೆ, ಆಮೇಲೆ ಶುಂಠಿನ ಚಿಕ್ಕ ಪೀಸಸ್ ಆಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ಉದ್ದಿನ ವಡೆ ಹಿಟ್ಟಿಗೆ ನಾನು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿದ್ರಲ್ವ, ಇಲ್ಲಿ ಉದ್ದಿನ ವಡೆಗೆ ಹಿಟ್ಟು ರೆಡಿ ಮಾಡ್ಕೊಂಡಾಯಿತು. ಆಮೇಲೆ ಎಣ್ಣೆನೂ ಸಹ ನಾನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದ ನಂತರ ವಡೆನ ಹಾಕ್ಕೊಳ್ಳೋಣ. ಸೊ ಹಿಟ್ಟು ನೋಡ್ತಿದ್ದೀರಲ್ವ, ಯೂಶ್ವಲಿ ಉದ್ದಿನ ವಡೆಗೆ ಉದ್ದಿನ ಬೇಳೆ ತುಂಬ ಜಿಗಿಯಾಗಿರುತ್ತೆ. ಸೊ ಅದರ ಸಲುವಾಗಿ ಈ ಥರ ಕನ್ಸಿಸ್ಟೆನ್ಸಿಲಿ ನಾವು ಉದ್ದಿನ ವಡೆಗೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕು. ಸೊ ತುಂಬ ನೀರು ಹಾಕ್ಬಿಟ್ರೆ ತುಂಬಾ ಆಯಿಲ್ ಹಿಡ್ಕೊಂಡ್ಬಿಟ್ಟು ವಡೆ ಅಷ್ಟೊಂದು ರುಚಿಯಾಗಿರಲ್ಲ. ಸೊ ಅದರ ಸಲುವಾಗಿ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನ ರುಬ್ಕೊಳ್ಳಿ. ಸೊ ಇವಾಗ ಉದ್ದಿನ ವಡೆಗೆ ಹಿಟ್ಟು ರೆಡಿ ಆಯಿತು. ಇದನ್ನು ನಾನು ಯೂಶ್ವಲಿ ಅಕ್ಕಿ ರೊಟ್ಟಿ, ಹೋಳಿಗೆ ಮಾಡಬೇಕಾದ್ರೆ ಶೀಟ್ನ ಯೂಸ್ ಮಾಡ್ತೀವಲ್ವ, ಆ ಶೀಟ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಇವತ್ತು ವಡೆನ ಮಾಡ್ತಾ ಇರೋದು. ನಿಮಗೆ ಬೇಕಿದ್ರೆ ಕೈಯಿಂದನೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬಾಳೆ ಎಲೆನೂ ಯೂಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ವಡೆ ಥರ ಶೇಪ್ ಬರೋಕ್ಕೆ ಅದ್ರ ಮೇಲೆ ತಟ್ಬಿಟ್ಟು ಎಣ್ಣೆ ಒಳಗಡೆ ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಪೇಪರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ವಡೆ ಶೇಪಲ್ಲಿ ನೀಟಾಗಿ ಹಿಟ್ಟನ್ನ ಕಲಿಸ್ಕೊಂಡ್ಬಿಟ್ಟು ಅದನ್ನು ಕಾದಿರೋ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಚೆನ್ನಾಗಿ ಕಾದಿದೆ, ಅದಕ್ಕೆ ನಾನು ವಡೆನ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ವಡೆ ಫ್ರೈ ಮಾಡಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ವಡೆನ ಫ್ರೈ ಮಾಡ್ಕೊಳ್ಬೇಕು. ತುಂಬ ಜಾಸ್ತಿ ಫ್ಲೇಮ್ ಇಟ್ಬಿಟ್ರೆ ವಡೆ ಸೀದೋಗ್ಬಿಟ್ಟು ರುಚಿಯೆಲ್ಲ ಹಾಳಾಗ್ಬಿಡುತ್ತೆ. ಸೊ ಯಾವತ್ತಾದರೂ ನೀವು ಮನೆ ಒಳಗಡೆ ಇಡ್ಲಿ ಮಾಡಿದರೆ ಇಡ್ಲಿಗೆ ಅಂತ ಹೆಂಗೂ ನೀವು ಉದ್ದಿನ ಬೇಳೆನ ನೆನೆ ಹಾಕಿಟ್ಟಿರ್ತೀರ. ಅದಕ್ಕೇ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಉದ್ದಿನ ಬೇಳೆ ಹಾಕ್ಕೊಂಡ್ಬಿಟ್ಟು ನೆನೆ ಇಟ್ಕೊಂಡು ಈ ಥರ ಸೈಡಲ್ಲಿ ವಡೆ ಮಾಡ್ಕೊಂಡು ತಿನ್ನಿ. ಉದ್ದಿನ ವಡೆ ಹೋಟೆಲ್ ಸ್ಟೈಲಿಯಲ್ಲಿ ತುಂಬಾ ಚೆನ್ನಾಗಿ ಗರಿಯಾಗಿ ವಡೆ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ನಾನು ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ವಡೆನ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಒಳಗಡೆ. ಆಮೇಲೆ ನಾನು ಮುಂಚೆನೇ ಹೇಳ್ದಂಗೆ ಹಿಟ್ಟೊಳಗಡೆ ಜಾಸ್ತಿ ನೀರು ಸೇರಿಸ್ಕೊಂಡಿರೋ ಕಾರಣದಿಂದ ವಡೆಗೆ ಒಂದು ಸ್ವಲ್ಪನೂ ಆಯಿಲ್ ಹಿಡ್ದಿದ್ದಿಲ್ಲ. ಅಷ್ಟು ನೀಟಾಗಿ ಗರಿಯಾಗಿ ಸ್ವಲ್ಪನೂ ಆಯಿಲ್ ಹಿಡಿದೇನೆ ವಡೆ ಚೆನ್ನಾಗಿ ಬಂದಿತ್ತು. ಸೊ ನೋಡಿದ್ರಲ್ವ, ಥೇಟ್ ಹೋಟೆಲ್ ಥರನೇ, ಬಟ್ ಸೈಜಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿರ್ಬೋದು, ಬಟ್ ರುಚಿ ಟೇಸ್ಟ್ ಎಲ್ಲ ಸೇಮ್ ಹೋಟೆಲ್ ಥರನೇ ಆಗಿತ್ತು. ಹೋಪ್ ನೀವು ನಿಮ್ಮ ಮನೇಲಿ ಯಾವತ್ತಾದರೂ ಇಡ್ಲಿ ಮಾಡಿದಾಗ ಈ ಥರ ಉದ್ದಿನ ವಡೆ ರೆಸಿಪಿನ ಮನೇಲೇ ಟ್ರೈ ಮಾಡ್ಕೊಂಡ್ಬಿಟ್ಟು ತಿಂತೀರಾ ಅಂತ ಭಾವಿಸ್ತೀನಿ. ಸೊ ನೀವು ಇನ್ನು ಬೇರೆ ಯಾವುದಾದ್ರೂ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಹಾಕಿದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ವಡೆಗೆ. ಸೊ ನೋಡಿದ್ರಲ್ವ, ಎಷ್ಟು ನೀಟಾಗಿ ಈ ಥರ ಬ್ರೌನ್ ಕಲರ್ ಬರೋ ತನಕ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ವಡೆನ ಕರ್ಕೊಂಡು ಹೋದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿವತ್ತು ಇಡ್ಲಿ ಜೊತೆ ಈ ಥರ ಉದ್ದಿನ ವಡೆನ ಮಾಡ್ಕೊಂಡ್ಬಿಟ್ಟು ಸರ್ವ್ ಮಾಡಿದ್ದೆ. ಹೋಪ್ ನಿಮಗೆ ಈ ಉದ್ದಿನ ವಡೆ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಗರಿಯಾಗಿ ರೆಡಿಯಾಗಿರೋಂಥ ಇಡ್ಲಿನ ನಾನು ಬಿಸಿಯಾದಂಥ ಇಡ್ಲಿ ಮತ್ತು ನೀರು ಚಟ್ನಿ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಹೋಪ್ ನಿಮಗೆ ಈ ಗರಿಯಾದಂಥ ಹೋಟೆಲ್ ಸ್ಟೈಲಲ್ಲಿ ಮಾಡಿರೋಂತಹ ಉದ್ದಿನ ವಡೆ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಆಮೇಲೆ ಈ ಉದ್ದಿನ ವಡೆಗೆ ನೀರು ಚಟ್ನಿ ಇದ್ದರೆ ಇನ್ನೂ ಸಕ್ಕ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಡ್ಲಿ, ವಡೆ ಆಮೇಲೆ ಚಟ್ನಿ ಜೊತೆ ನಾನು ಇವತ್ತಿನ ಬ್ರೇಕ್ಫಾಸ್ಟ್ನ ಸರ್ವ್ ಮಾಡ್ತಾಯಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.